ಬಳ್ಳಾರಿಯಲ್ಲಿ LPG ಗ್ಯಾಸ್ಗೆ ಸಾಕಷ್ಟು ಬರ ಬಂದಿರುವಂಥದ್ದು 7 ಬಂಕ್ಗಳ ಪೈಕಿ ಈಗಾಗಲೇ ಒಂದು ಬಂಕ್ನಲ್ಲಿ ಮಾತ್ರ LPG ಏನು ಆಟೋಗೆ ಬೇಕಾದಂಥ LPG ಸಿಗ್ತಾ ಇರುವಂಥದ್ದು. ಹಾಗಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಳ್ಳಾರಿಯ ಮೋಕ ರಸ್ತೆಯಲ್ಲಿ ಇರ್ತಕ್ಕಂಥ ಪರ್ಪಲ್ ಗ್ಯಾಸ್ನ ಬಂಕ್ನ ಮುಂಭಾಗದ ದೃಶ್ಯ ಇವು. ಸುಮಾರು 1 ಕಿಲೋಮೀಟರ್ನಷ್ಟು ಈಗ ಆಟೋ ಸಾಲುಗಟ್ಟಿ ನಿಂತಿರುವಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ಸರಿಯಾಗಿ ಆಟೋ ಗ್ಯಾಸ್ಗಳು ಬರ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಸಾಕಷ್ಟು ಒಂದು ರೀತಿಯಾಗಿ ಕಂಗಾಲಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಒಂದು ಬಂಕ್ನಲ್ಲಿ ಗ್ಯಾಸ್ ಸಿಗ್ತಾ ಇದ್ರೆ ಇದೇ ತರನಾಗಿ ಕ್ಯೂನಲ್ಲಿ ನಿಂತು ಈಗ ಆಟೋಗೆ ಗ್ಯಾಸನ್ನು ತುಂಬಿಸಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಮುಖ್ಯವಾಗಿ ಬಳ್ಳಾರಿಯಲ್ಲಿ 6000ಕ್ಕೂ ಹೆಚ್ಚು ಆಟೋಗಳು ಇರುವಂಥದ್ದು. ಹಾಗಾಗಿ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸಿಕ್ಕರೆ ಇದೇ ತರನಾದಂಥ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ಆಟೋ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಆಟೋ ನಂಬಿಕೊಂಡು ಸುಮಾರು 6000ಕ್ಕೂ ಹೆಚ್ಚು ಕುಟುಂಬಗಳು ಈಗ ಬದುಕ್ತಾ ಇರುವಂಥದ್ದು. ಮುಖ್ಯವಾಗಿ ಆಟೋ ಓಡಿಸಿದ್ರೇ ತಮ್ಮ ಜೀವನ ನಡೆಯುತ್ತೆ. ಜೊತೆಗೆ ಆಟೋ ಚಾಲಕರು ಏನು ತಮ್ಮ ಅಗತ್ಯ ಮನೆ ಬಾಡಿಗೆ ಆಗಿರ್ಬೋದು, ಜೊತೆಗೆ ಮಕ್ಕಳ ಫೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬರ್ಸೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಸಾಕಷ್ಟು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಯುದ್ಧ ಯಾವಾಗ ಆರಂಭ ಆಯಿತು ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಈಗ ಸಾಕಷ್ಟು ಬಳ್ಳಾರಿಯಲ್ಲೂ ಕೂಡ ತಟ್ಟಿರುವಂಥದ್ದು. ಮುಖ್ಯವಾಗಿ LPG ಅಲ್ಲದೆ ಡೊಮೆಸ್ಟಿಕ್ ಗ್ಯಾಸ್ ಆಗಿರ್ಬೋದು ಮತ್ತು ಕಮರ್ಷಿಯಲ್ ಗ್ಯಾಸ್ಗಳಿಗೂ ಬರ ಬಂದಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಅಡಿಗೆ ನಿಂತಂಥ ಆಟೋ ಚಾಲಕರು ಈಗ ಗ್ಯಾಸ್ ತುಂಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ಬೆಲೆಯಲ್ಲೂ ಕೊಂಚ ಮಟ್ಟ ಏರಿಕೆ ಆಗಿರುವಂಥದ್ದು. ಯಾಕಂದರೆ 65 ರೂಪಾಯಿ ಲೀಟರ್ ಸಿಗ್ತಕ್ಕಂಥ ಗ್ಯಾಸ್ನ ಬೆಲೆ ಈಗ 100ರ ಗಡಿ ದಾಟಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಒಂದು ರೀತಿ ಪ್ಯಾಸೆಂಜರ್ಗಳಿಗೂ ಕೂಡ ರೇಟನ್ನು ಜಾಸ್ತಿ ಮಾಡಿದರೆ ಅದು ಕೂಡ ಹೊರೆ ಆಗುತ್ತೆ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಒಂದು ಆಟೋಗೆ ಏನಿದೆ ಸುಮಾರು 500ವರೆಗೂ ಕೂಡ ಈಗಾಗಲೇ ಗ್ಯಾಸನ್ನು ತುಂಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 5 ಗಂಟೆಯಿಂದಲೇ ಈ ಚಾಲಕರು ಏನಿದ್ದಾರೆ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಗ್ಯಾಸನ್ನು ಹಾಕ್ಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಆಟೋ ಚಾಲಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಎಲ್ಲ ಕಡೆ ಗ್ಯಾಸ್ ಸಿಗ್ತಾ ಐತಾ? ಈಗ ಇಲ್ಲ ಸರ್, ಸಿಗ್ತಾ ಇಲ್ಲ. ಒಂದ್ ದಿವಸ ಒಂದ್ ತಲೆ ಸಿಗ್ತಾ ಐತೆ ಸರ್ ಅಷ್ಟೇ. ಮತ್ತೆ 2 ದಿವಸ ಒಂದ್ ದಿವಸ ಒಂದ್ಸಲ ಸಿಗ್ತಾ ಐತೆ. ಅದು ಲೈನ್ನಾಗ ನಿಂತ್ಕೋಬೇಕು, 3 ಅವರ್ಸ್ ನಿಂತ್ಕೋಬೇಕು. ಅದ್ರನಾಗ ನಿಂತ್ಕೊಂಡು ಹಾಕೋಬೇಕು. ಅದು ದುಡಿಮೆ ಏನಿಲ್ಲ, ಸುಮ್ಮನೆ ನಿಂತ್ಕೋಬೇಕು. ಪ್ಯಾಸೆಂಜರ್ಗಳಿಗೂ ನೀವು ರೇಟ್ ಜಾಸ್ತಿ ಮಾಡಿದಾರೆ? ಗ್ಯಾಸ್ 5 ರೂಪಾಯಿ ಜಾಸ್ತಿ ಮಾಡಿವ್, 5 ರೂಪಾಯಿ 20 ರೂಪಾಯಿ ಸೀಟ್ ಮಾಡಿವ್. ಆ ಕೊಡಕ್ ಕೂಡ ಜನ ಅಳಿತಿದಾರ. ಹೆಂಗೆ ನಾವು ಬದುಕಬೇಕು, ಹೆಂಗ್ ಮಾಡ್ಬೇಕು ನೋಡ್ರಿ. ಈಗ ಎಷ್ಟಾಗ್ತದೆ ದಿನ ದುಡಿಮೆ ನಿಮ್ಗೆ? ಈಗ ಎಲ್ಲಿ ದುಡಿಮೆ 300-400 ಆದ್ರೆ ಜಾಸ್ತಿ ಆಯ್ತು. ಮನೆ ಖರ್ಚು ಏನ್ ಮಾಡ್ಬೇಕು, ಬಾಡಿಗೆ ಏನ್ ಕಟ್ಬೇಕು, ನಮ್ ಖರ್ಚು ಹೇಳಬಾರ್ದು. ಈಗ ಎಷ್ಟಿದ್ದಾರೆ 1 ಲೀಟರ್ ಗ್ಯಾಸ್ಗೆ? ಗ್ಯಾಸ್ಗೆ ಅಲ್ಲಿ 120 ಆಗಿ ಅಂದ್ರು, ಇಲ್ಲಿ ಎಷ್ಟೆಷ್ಟು ಇನ್ನು ಹಾಕ್ಸಿಲ್ಲ ನೋಡ್ಬೇಕು. ಹೆಂಗೆ ಮತ್ತೀಗ ಇದೇ ತರ ಸಮಸ್ಯೆ ಆದ್ರೆ? ಇದೇ ಸಮಸ್ಯೆ ನಾವು ಏನ್ ಮಾಡ್ಬೇಕು, ಏನಾದ್ರು ಕುಡಿದು ವಿಷ ಕುಡಿದು ಸಾಯ್ಬೇಕು, ಹಂಗ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಿಷ್ಟು ಹಳೆಲ್ಲನ ತೋಡ್ಕೊಳ್ತಾ ಇದ್ದಾರೆ. ಗ್ಯಾಸ್ ಇಲ್ಲಿ ಸಾಕಷ್ಟು ಸಿಗ್ತಾ ಇಲ್ಲ. ಜೊತೆಗೆ ಆಟೋ ಚಾಲಕರು ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಕಷ್ಟಗಳಿದ್ದಾವೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಆಟೋ ಚಾಲಕರಿಗೆ ಏನು LPG ಒದಗಿಸುವ ಮೂಲಕ ಅವರ ಕಷ್ಟಕ್ಕೆ ನೆರವಾಗಬೇಕನ್ನುವಂಥದ್ದು ಕೂಡ ಇಲ್ಲಿನ ಚಾಲಕರ ಆಳಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.